ಹಾಯ್ ಹಲೋ ನಮಸ್ಕಾರ. 17 ಗುಂಟೆ ಜಾಗ ಇದು. ಈ ತೆಂಗಿನ ಸಸಿ ಏನು ಹಾಕಿದರೆ ಕಾಂಪೌಂಡ್ವರೆಗೂ 17 ಗುಂಟೆ. ಈ ಗ್ರೀನ್ ಏನು ಕಾಣಿಸ್ತಿದೆ ಆ ಮಾವಿನ ಮರದಿಂದ ಈ ದಿಬ್ಬ 17 ಗುಂಟೆ ಜಾಗ. ಇದಕ್ಕೆ ಎಲೆಕ್ಟ್ರಿಕಲ್ ಕನೆಕ್ಷನ್ ಇದೆ, ಒಂದು ಬೋರ್ವೆಲ್ ಇದೆ, ರನ್ನಿಂಗ್ ಬೋರ್ವೆಲ್ ಇದೆ, ಒಳ್ಳೆ ನೀರು ಇರ್ತಕ್ಕಂಥ ಬೋರ್ವೆಲ್ಲು. ಈಗೆಲ್ಲ ಒಂದೂವರೆ ವರ್ಷದ ತೆಂಗಿನ ಸಸಿಗಳು ಹಾಕ್ಕೊಂಡಿದ್ದಾರೆ. ಪ್ಯೂರ್ ರೆಡ್ ಸಾಯಿಲು. ಇಲ್ಲಿ ಪಕ್ಕದಲ್ಲೂ ಸಹ ಮನೆ ಮಾಡ್ಕೊಂಡು ವಾಸ ಇದ್ದಾರೆ. ಲ್ಯಾಂಡ್ ಬ್ಯಾಕ್ ಸೈಡೇ ಫಾರ್ಮ್ ಹೌಸ್ ಇದೆ ನೋಡಿ. ಇಲ್ಲಿ ಮೇಲೂ ಫಾರ್ಮ್ ಹೌಸ್ ಇದೆ. ಜೊತೆಗೆ ಇದು 17 ಗುಂಟೆ ಒಂದು ಆರ್ ಟಿ ಸಿ, ಮತ್ತು ಪಕ್ಕದಲ್ಲಿ 21 ಗುಂಟೆ ಒಂದು ಆರ್ ಟಿ ಸಿ. ಬೇಕು ಅಂದರೆ 2 ಜಾಗನೂ ಒಬ್ಬರೇ ತೊಗೊಳ್ಬೋದು, ಇಲ್ಲ ಸಪ್ರೇಟಾಗಿ ಸ್ಮಾಲ್ ಫಾರ್ಮ್ ಹೌಸ್ ಮಾಡ್ಕೊಳ್ತೀನಿ ಅನ್ನೋರಿಗೆ ಸಪ್ರೇಟಾಗಾರೆ ತೊಗೊಳ್ಬೋದು. ಇದು 21 ಗುಂಟೆ. ಏನು ಈ ದಿಬ್ಬದಿಂದ ಅಡಿಕೆವರೆಗೂ ಇದು ಸಹ ಸ್ಕ್ವೇರಾಗಿ ಬರುತ್ತೆ. ಇದು ಅಲ್ಲಿ ಕಾಂಪೌಂಡ್ವರೆಗೂ ಹೋಗುತ್ತೆ. ಇದನ್ನು ನೀಟಾಗಿ ಕ್ಲೀನ್ ಮಾಡಿ ಉಳುಮೆ ಮಾಡಿಸ್ಕೊಡ್ತಾರೆ. ಫ್ರಂಟಲ್ಲಿ ಅದೆಲ್ಲ ಕ್ಲೀನ್ ಮಾಡಿಕೊಡ್ತಾರೆ. ಇಲ್ಲ ಎರಡೂ ಸೇರಿಸಿ ತಗೊಳ್ತೀನಿ ಅಂತ ಅಂದರೆ ಜಮೀನು ವಿಡ್ತ್ ಬಂದು ಒಂದು 150ರಿಂದ 180 ಅಡಿ ಅಗಲ ಸಿಗುತ್ತೆ. ಜೊತೆಗೆ ಬೋರ್ವೆಲ್ ಫೆಸಿಲಿಟೀಸ್ ಇದೆ, ಎಲೆಕ್ಟ್ರಿಕಲ್ ಕನೆಕ್ಷನ್ ಇದೆ. ಇಲ್ಲಿ ವಾಸ ಮಾಡೋದಕ್ಕೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. ಪಕ್ಕದಲ್ಲೂ ವಾಸ ಇದೆ, ಎದುರುಗಡೆ ಜಮೀನಲ್ಲೂ ವಾಸ ಮಾಡ್ತಾಯಿದ್ದಾರೆ ಆಪೋಸಿಟ್ಟು. ಇಲ್ಲಿಂದ ಊರು ಅರ್ಧ ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿದೆ. ಸೌತ್ ಫೇಸ್ ರಸ್ತೆ. ಚನ್ನಪಟ್ಟಣ ರಿಜಿಸ್ಟ್ರೇಷನ್ನು. ರೇಟ್ ಬಂದು 1,75,000 ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ಲು. ಕ್ಲಿಯರ್ ಡಾಕ್ಯುಮೆಂಟು. ಡೈರೆಕ್ಟು ರಿಜಿಸ್ಟ್ರಿಗೆ ರೆಡಿ ಇರ್ತಕ್ಕಂಥ 17 ಗುಂಟೆ ಡೈರೆಕ್ಟ್ ರಿಜಿಸ್ಟ್ರಿಗೆ ರೆಡಿ ಇದೆ. ಇದು 21 ಗುಂಟೆ ಡಾಕ್ಯುಮೆಂಟ್ನ ತಗೊಳ್ಬೇಕು, ಬಟ್ ರೈತರ ಜಾಗ. ರೆಡ್ ಸಾಯಿಲ್ಲು. ಇದೆಲ್ಲ ನೀಟಾಗಿ ಇಲ್ಲೆಲ್ಲ ಗಿಡಗಳು ಬೆಳ್ಕೊಂಡಿದೆ. ಇದನ್ನೆಲ್ಲ ನೀಟಾಗಿ ಉಜ್ಜಿಸಿ ಕ್ಲೀನ್ ಮಾಡಿಕೊಡ್ತಾರೆ ನೋಡಿ. ಅಲ್ಲಿ ಮೇಲೇನು ಫಾರ್ಮ್ ಹೌಸ್ ಮಾಡ್ಕೊಂಡಿದ್ದಾರೆ ನೋಡಿ. ಇಲ್ಲಿ ಮನೆ ಕಾಣಿಸ್ತಾ ಇದೆಯಲ್ಲ, ಅದು ಫಾರ್ಮ್ ಹೌಸು ನೋಡಿ. ಪ್ಯೂರ್ ರೆಡ್ ಸಾಯಿಲ್ಲು. ಈ ಸಾಯಿಲ್ ಹೇಗಿದೆ ಅದೇ ರೀತಿ ಇದು ಇರ್ತಕ್ಕಂಥ ಸಾಯಿಲ್ ನೋಡಿ. ಈಗ ಮನೆ ನೋಡಿ, ಇದು ಲ್ಯಾಂಡ್ ಆಪೋಸಿಟ್ ಇರ್ತಕ್ಕಂಥ ಮನೆ ಫಾರ್ಮ್ ಹೌಸು. ಜೊತೆಗೆ ಇಲ್ಲೂ ಫಾರ್ಮ್ ಹೌಸು. ವಿಲೇಜಿಂದ ಅರ್ಧ ಕಿಲೋಮೀಟ್ರು ನೋಡಿ. ಇದು ರೋಡ್ ಫೇಸು. ಇಲ್ಲಿ ಈ ಕಡೆ ತೆಂಗಿನದು ಮರ ಕಾಣಿಸ್ತಾ ಇದೆಯಲ್ಲ, ಇಲ್ಲಿವರೆಗೂ ಒಂದು ಜಾಗ 21 ಗುಂಟೆ. ಇದು ಏನು ಕ್ಲೀನ್ ಆಗಿಲ್ಲ. ಇದು 21 ಗುಂಟೆ ಕ್ಲೀನಾಗಿ ತೆಂಗಿನ ಸಸಿ ಇರ್ತಕ್ಕಂಥದ್ದು ಮತ್ತು ಬೋರ್ ಇರ್ತಕ್ಕಂಥದ್ದು 17 ಗುಂಟೆ. ಬೇಕಂದರೆ ಜೊತೆಲಿ ತೊಗೊಳ್ಬೋದು, ಬೇಡ ಅಂದರೆ ಸಪ್ರೇಟಾಗಿ ತೊಗೊಳ್ಬೋದು. ಈ 17 ಗುಂಟೆಗೆ ಸೌತ್ ಫೇಸು ರೋಡ್ ಸಿಗುತ್ತೆ, ಜೊತೆಗೆ ಈಸ್ಟ್ ಫೇಸು ರೋಡ್ ಸಿಗುತ್ತೆ. ಇಲ್ಲಿ ಮುಂದೆ ಒಂದು ಸರ್ಕಾರಿ ಹಳ್ಳ ಹೋಗುತ್ತೆ ನೋಡಿ. ಇದು ರಸ್ತೆ. ಇದೆಲ್ಲ ನೀಟಾಗಿ ಕ್ಲೀನ್ ಮಾಡಿ. ಇದು 25 ಅಡಿ ರಸ್ತೆ. ಇದು ನೀಟಾಗಿ ಕ್ಲೀನ್ ಮಾಡಿಕೊಡ್ತಾರೆ. ನೀವು ಕಾಣಿಸ್ತಾ ಇದೆಯಾ ಮನೆ? ಇದು ಇಲ್ಲೇ ವಾಸ ಇದ್ದಾರೆ. 24 ಅವರ್ ವಾಸ ಇದ್ದಾರೆ. ಜೊತೆಗೆ 24 ಅವರ್ ಕರೆಂಟು ಸಹ ಇಲ್ಲೇ ಇದೆ. ಇದು ಚನ್ನಪಟ್ಟಣ ರಿಜಿಸ್ಟ್ರೇಷನ್ನು. ಬ್ಯಾಂಗ್ಳೂರು 75 ಕಿಲೋಮೀಟ್ರ್ ಆಗುತ್ತೆ. ಚನ್ನಪಟ್ಟಣದಿಂದ 15 ಕಿಲೋಮೀಟ್ರ್ ಆಗುತ್ತೆ. ಬ್ಯಾಂಗ್ಳೂರು ಮೈಸೂರು ಹೈವೇ 11 ಕಿಲೋಮೀಟ್ರ್ ಆಗುತ್ತೆ. ಕ್ಲಿಯರ್ ಟೈಟ್ಲು, ಜನರಲ್ ಪ್ರಾಪರ್ಟಿ. 17 ಗುಂಟೆ ಡೈರೆಕ್ಟ್ ರಿಜಿಸ್ಟ್ರಿಗಿದೆ, ಅಂದರೆ ಡಾಕ್ಯುಮೆಂಟ್ ಎಲ್ಲ ರೆಡಿಯಾಗಿದೆ. ಪಕ್ಕದ 21 ಗುಂಟೆ ಡಾಕ್ಯುಮೆಂಟ್ನ ತಗೊಳ್ಬೇಕು. ಆಸಕ್ತರು ಸಂಪರ್ಕಿಸಿ. ಸಾಯಿಬಾಬಾ ಪ್ರಾಪರ್ಟೀಸ್, ಚನ್ನಪಟ್ಟಣ. ವಿಲೇಜಿಂದ ಜಸ್ಟ್ ವಿಲೇಜಿಂದ ಅರ್ಧ ಕಿಲೋಮೀಟ್ರು ಮೆಟ್ಲಿಂಗ್ ರಸ್ತೆ. ತುಂಬ ಗ್ರೀನರಿ ಇದೆ.